ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು 2023 ಅಕ್ಟೋಬರ್ 7ರಂದು ಹಮಾಸ್ ದಾಳಿ ಸಮಯದಲ್ಲಿ ಬಂಧಿತವಾದ 4 ಇಸ್ರೇಲಿಯ ಮಹಿಳೆಯರ ಬಿಡುಗಡೆ ಕುರಿತಾಗಿ ಒಂದಿಷ್ಟು ವಿವರಗಳನ್ನು ಪರಿಶೀಲಿಸೋಣ. 2023 ಅಕ್ಟೋಬರ್ 7ರಂದು ಪ್ಯಾಲೆಸ್ತೀನಿಯನ್ ಉಗ್ರಗಾಮಿ ಸಂಘಟನೆ ಹಮಾಸ್ ಇಸ್ರೇಲ್ ಮೇಲೆ ಭೀಕರ ದಾಳಿ ನಡೆಸಿತು. ಈ ದಾಳಿಯ ಸಮಯದಲ್ಲಿ ಹಲವಾರು ಇಸ್ರೇಲಿಯ ನಾಗರಿಕರು ಮತ್ತು ಸೈನಿಕರು ಬಂಧಿತರಾಗಿದ್ದರು. ಇದರಲ್ಲೇ 4 ಇಸ್ರೇಲಿಯ ಮಹಿಳೆಯರು ಸೇರಿದ್ದರು. ಅವರು ಹಮಾಸ್ ಕೈಯಲ್ಲಿ ಗಾಜಾ ಪ್ರದೇಶದಲ್ಲಿ ಬಂಧಿತರಾಗಿದ್ದರು. ಈ ಘಟನೆ ಸಂಭವಿಸಿದ ನಂತರ ಅಕ್ಟೋಬರ್ 7ರಿಂದ ಸುಮಾರು 15 ತಿಂಗಳುಗಳು ಈ 4 ಮಹಿಳೆಯರು ಹಮಾಸ್ ಹತ್ತಿರ ಬಂಧಿತರಾಗಿದ್ದರು. ಆದರೆ 2025 ಜನವರಿ 20ರಂದು ಹಮಾಸ್ ಈ 4 ಮಹಿಳಾ ಬಂಧಿತರನ್ನು ಗಾಜಾ ನಗರದ ರೆಡ್ ಕ್ರಾಸ್ ಎಂಬ ಮಾನವ ಹಕ್ಕು ಸಂಸ್ಥೆಗೆ ಬಿಡುಗಡೆ ಮಾಡಿತು. ಈ ಬಿಡುಗಡೆಯು ದೀರ್ಘಕಾಲದ ಭದ್ರತೆ ಚರ್ಚೆಗಳ ಮತ್ತು ಮಾತುಕತೆಯ ಫಲವಾಗಿತ್ತು. ಇಸ್ರೇಲ್ನ ಈ ಮಹಿಳೆಯರ ಸುರಕ್ಷಿತ ಬಿಡುಗಡೆಯನ್ನು ದೇಶದಲ್ಲಿ ಬೃಹತ್ ಸ್ವಾಗತವಾಯಿತು. 2023 ಅಕ್ಟೋಬರ್ 7ರಂದು ನಡೆದ ಹಮಾಸ್ ದಾಳಿಯ ನಂತರ ಈ ರೀತಿಯ ಮಾನವೀಯ ಬೆಳವಣಿಗೆಯು ಶಾಂತಿ ಮತ್ತು ಭದ್ರತೆಗಾಗಿ ಹೊಸ ಹೆಜ್ಜೆ ಹಾಕಿದಂತೆ ಕಾಣುತ್ತಿದೆ. ಈ ಘಟನೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ನಡೆಯುತ್ತಿರುವ ಗಂಭೀರ ಸಂಘರ್ಷವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಿದೆ, ಆದರೆ ಅದೇ ಸಮಯದಲ್ಲಿ ಶಾಂತಿ ಮಾತುಕತೆಗಳನ್ನು ಪ್ರೋತ್ಸಾಹಿಸುವ ಅವಕಾಶವನ್ನು ಕೂಡ ಸೃಷ್ಟಿಸಿದೆ. ನೀವು ಈ ಘಟನೆ ಕುರಿತು ಯಾವ ಅಭಿಪ್ರಾಯವನ್ನು ಹೊಂದಿದ್ದೀರಿ? ದಯವಿಟ್ಟು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ను ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.